ಇವತ್ತು ಕಬ್ಬಿಗೆ ನ್ಯಾಯಯುತವಾದ ಬೆಲೆ ಸಿಗಬೇಕು. 3,500 ರೂಪಾಯಿ ರೈತರು ನಿಶ್ಚಯ ಮಾಡಿದ್ದಾರೆ. ಸೊ ಏನು ಬೆಲೆಯನ್ನ ನಿಶ್ಚಯ ಮಾಡಿದ್ದಾರೆ ಆ ಬೆಲೆ ಕೊಡಬೇಕು ಅಂತ ಹೇಳಿ ಈ ಹೋರಾಟಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸ್ತಾ ಇದೆ. ಈಗ ಮಾತನಾಡಿ ಹೋದಂತ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಅವರು ಇವತ್ತಿನ ಜನ್ಮದಿನ, ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಶಶಿಕಾಂತ್ ಗುರೂಜಿಯವರು ಮತ್ತು ಪೂಜಾರಿಯವರು ಇಬ್ರು ಯುವಕರಿದ್ದಾರೆ. ಬಿಸಿ ರಕ್ತ ಇದೆ. ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾ ಪರಿಶ್ರಮವನ್ನ ಹಾಕಿದ್ದಾರೆ. ಸಾಕಷ್ಟು ನೋವನ್ನ, ಅಪಮಾನವನ್ನ, ಅಪಪ್ರಚಾರವನ್ನು ಉಂಡಿದ್ದಾರೆ. ಆದರೂ ಆ ಎಲ್ಲ ಕಷ್ಟ ನೋವುಗಳನ್ನ ಬದಿಗಿಟ್ಟು ರೈತರ ಪರವಾಗಿ ರೈತರನ್ನ ಒಗ್ಗೂಡಿಸಿ ರೈತರನ್ನ ಸಂಘಟಿಸಿ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯವನ್ನೇ ಅಲ್ಲಾಡಿಸಿದಂತ ಇಬ್ರು ನಾಯಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಅಷ್ಟು ಸುಲಭ ಅಲ್ಲ ಸಂಘಟನೆ. ಮುತಾಲಿಕ್ ಯಾಕೆ ಬಂದ ಇಲ್ಲಿ? ಈ ಹೋರಾಟಕ್ಕೆ ಕಬ್ಬಿಗೆ ಏನ್ ಸಂಬಂಧ ಅಂತ ಕೆಲವೊಂದು ಜನ ಕೇಳಬಹುದು. ಕಬ್ಬಿಗೆ ಸಂಬಂಧ ಇಲ್ಲದೆ ಇದ್ರು ಹೋರಾಟಗಾರರಿಗೆ ಏನಾದ್ರು ಬೆಂಬಲ ಕೊಡಿಸುವಂತಹದ್ದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಇವತ್ತು ಬಂದಿದ್ದೀನಿ. ರೈತರನ್ನ ಇವತ್ತು ಈ ರೀತಿಯ ನೆಲದ ಮೇಲೆ ಕೂಡಿಸಿತ್ತು ಮಹಾ ಅಪರಾಧವನ್ನ ಮಾಡಿದರೆ ಇಡೀ ಜಗತ್ತ ನಡೀತಾ ಇರೋದೇ ಈ ರೈತರ ದುಡಿಮೆಯಿಂದ, ಬೆವರಿಂದ ಅಂತ ನೆನಪಿಟ್ಟುಕೊಂಡು ಯಾರು ಈ ರೀತಿಯ ಹೋರಾಟವನ್ನ ಮಾಡದೆ ಅವರ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳ್ಕೊಂಡು ಬಗೆಹರಿಸಬೇಕಾದಂತ ಸರ್ಕಾರ, ಜನಪ್ರತಿನಿಧಿಗಳು ಇವತ್ತು ರೈತರನ್ನ ನೆಲದ ಮೇಲೆ ಕೂಡಿಸಿದ್ದಾರೆ. ಈ ನೆಲದ ಮೇಲೆ ಕೂಡಿಸಿದಂತ ಸರ್ಕಾರ, ರಾಜಕಾರಣಿಗಳು, ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕಾರ ಹೇಳ್ತಾ ಇದ್ದೇನೆ ನಾನು. ನೀವು ಹೊಟ್ಟಿಗೆ ಎಂತಿದ್ದೀರಿ. ಇವತ್ತು ಈ ರೀತಿಯ ನೆಲದ ಮೇಲೆ, ಬೀದಿ ಮೇಲೆ ರೈತರನ್ನು ಕೂಡಿಸ್ತೀರಿ ಅಂತಂದ್ರೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲಿಟ್ಟಿದ್ದೀರಿ? ನೀವು ಹೊಟ್ಟಿಗೆ ಅನ್ನ ತಿಂತ ಇಲ್ಲ, ಹೇಳ್ತಿಂತ ರೈತರಿಂದ ಬದುಕಿಲ್ಲ. ರೈತರ ಓಟು ಬೇಕು ನಿಮಗೆ, ರೈತರ ಕಷ್ಟ ಸುಖ ಬೇಡವಾ ನಿಮಗೆ? ಇಂಥ ವಿಚಿತ್ರ ವಾತಾವರಣದಲ್ಲಿ, ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ರೈತರು 3,500 ಅಂತ ಹೇಳಿದರೆ ಅದರ ಅರ್ಥ ಸರಿಯಾಗಿ ಯೋಚನೆ, ಯೋಜನೆ, ಅದರ ಬೆಲೆ, ಬೆವರು, ಕಷ್ಟ ಎಲ್ಲವನ್ನೂ ಲೆಕ್ಕ ಹಾಕೇ ಕೇಳಿದ್ದಾರೆ. ಪುಕ್ಕಟೆ ಕೇಳಿಲ್ಲ. ಸುಮ್ಮನೆ ಏನೋ ಒಂದು ಬಂತು, 3,500 ಕೊಡ್ರೆ ಅಂತ ಹೇಳಲಿಲ್ಲ. ಲೆಕ್ಕಾಚಾರ ಮಾಡಿದ್ದಾರೆ. ಇನ್ನೂ ಜಾಸ್ತಿನೇ ಕೊಡ್ಬೇಕು. ಈಗ ಸುಭಾಷ್ ತಿರುಬೂರ್ ಅವ್ರು ಹೇಳಿದ್ರು ಇನ್ನೂ ಜಾಸ್ತಿನೇ ಕೊಡಬೇಕು, ಆದ್ರೂ 3,500 ಕೇಳ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳಿದ್ರು. ಅದಕ್ಕೂ ಮೀನಾಮೇಷ ಎಣಿಸ್ತಾರೆ.
ನಿರ್ಲಜ್ಜ ವ್ಯವಸ್ಥೆ, ಭ್ರಷ್ಟ ವ್ಯವಸ್ಥೆ, ದಿಕ್ಕೆಟ್ಟ ವ್ಯವಸ್ಥೆ, ಇಂಥ ಮಧ್ಯದಲ್ಲಿ ಪ್ರಾಮಾಣಿಕವಾಗಿ ಆ ಇಬ್ರು ನಾಯಕರು ನಿಮ್ಮನ್ನ ಒಗ್ಗೂಡಿಸಿ ಇಡೀ ಕರ್ನಾಟಕವನ್ನ ಅಲ್ಲಾಡಿಸ್ತಾ ಇದ್ದಾರಲ್ಲ, ನಾನು ಅಂಥ ನಾಯಕರಿಗೆ ಸಾವಿರ 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 ಪ್ರಣಾಮಗಳನ್ನು ಹೇಳ್ತಾ ಇದ್ದೀನಿ. ನಾನು ಬಂಧುಗಳೇ, ಹೋರಾಟ ಮಾಡಿ 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 70 ವರ್ಷ ಆಯ್ತಾನೆ, ಇನ್ನೂವರೆಗೆ ನ್ಯಾಯ ಸಿಗುವಂತ ವ್ಯವಸ್ಥೆ ನಮ್ಮ ಸುತ್ತಮುತ್ತಲಲ್ಲಿ ಇಲ್ಲ. ಇತ್ತೀಚೆಗೆ ಇದೇ ವರ್ಷ ವಿಧಾನಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಯ್ತು. ಈಗ ನಿಮಗೆ 3,500 ಕೊಡಕ್ಕೆ ವಿರೋಧ ಮಾಡ್ತಾ ಇದ್ದಾರಲ್ಲ, ಅವರು ಎಲ್ಲರೂ ಒಂದು ಬಿಲ್ ಅನ್ನು ಪಾಸ್ ಮಾಡಿದ್ರು. ಏನ್ ಬಿಲ್ಲು ಅಂತಂದ್ರೆ, ಈ MLA-ಗಳ ಸಂಬಳ ಪಗಾರ ಡಬಲ್ ಮಾಡಿದ್ರು. ಅವರ ಭತ್ಯೆ ಇರ್ಬೋದು, ಅವರ ಮನೆ ಬಾಡಿಗೆ ಇರ್ಬೋದು, ಅವ್ರ ಕಾರಿನ ವ್ಯವಸ್ಥೆ ಇರ್ಬೋದು, ಟೆಲಿಫೋನಿನ ವ್ಯವಸ್ಥೆ ಇರ್ಬೋದು, ಲಕ್ಷಗಟ್ಲೆ, ಸಾವಿರ ಅಲ್ಲ ಲಕ್ಷಗಟ್ಲೆ ಡಬಲ್ ಮಾಡ್ಕೊಂಡ್ಬಿಟ್ರು. ಅಲ್ಲಿದ್ದಂತ ಒಬ್ಬನೇ ಒಬ್ಬ MLA, MLC, ಮಂತ್ರಿ, ಕಂತ್ರಿಗಳು ಬಿಟ್ಟಿಕ್ ಕನ್ಲಿಲ್ಲ, ವಿರೋಧ ಮಾಡಲಿಲ್ಲ. ಬಡ್ಡಿ ಮಕ್ಕಳು ವಿರೋಧ ಮಾಡಲಿಲ್ಲರೇ, ಈಗ ವಿರೋಧ ಮಾಡ್ತಾ ಇದ್ದಾರೆ. ಈಗ ನಿಮಗೆ 3,500 ಕೊಡಬೇಕು ಅಂತಂದ್ರೆ ಅದಾಗೋದಿಲ್ಲ. ಅದು ಫ್ಯಾಕ್ಟರಿಗಳು ಹಾಗೆ ಮೊಲಾಸಿಸ್ಗೆ ಸಾಲ ತಗೊಂಡಿದ್ದಾರೆ, ಫ್ಯಾಕ್ಟರಿ ಓನರ್ ಸಾಲ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಏನ್ ಸಾಲ ತಗೊಂಡಿದೆ, ನಮ್ಮ ಉಪಕಾರಕ್ಕೆ ತಗೊಂಡಿದ್ದೀರಿ, ನಿಮಗೆ ಲಾಭ ಸಿಗತ್ತೆ, ನೀವು ಮಜಾ ಉಡಾಯಿಸ್ತಾ ಇದ್ದೀರಿ. ನೀವು ಸುಮ್ಮನೆ ಸಾಲ ತಗೊಳ್ಳೋಲ್ಲ. ನೀವು ಫ್ಯಾಕ್ಟರಿ ಸಾಲ ತಗೊಂಡು ಫ್ಯಾಕ್ಟರಿ ಕಟ್ಟಿದ್ದು ರೈತರ ಉದ್ಧಾರಕ್ಕಲ್ಲ, ರೈತರ ಉಪಕಾರಕ್ಕಲ್ಲ. ನೀವು ನಿಮ್ಮ ಉದ್ಧಾರಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಒಂದು ನೆನಪಿಟ್ಕೊಳ್ಳಿ. ಒಬ್ಬೊಬ್ರು ಹೇಗಿದ್ರಿ, ಎಲ್ಲಿದ್ರಿ, ಈಗ ಹೇಗಿದ್ದೀರಿ, ಯಾವ್ಯಾವ ಸಹಕಾರಿ ಸಂಘಗಳನ್ನು ಮುಳುಗಿಸಿದ್ದೀರಿ, ಯಾವ್ಯಾವ ಸಹಕಾರಿ ಸಂಘಗಳಲ್ಲಿ ಎಷ್ಟು ಸಾವಿರಾರು ಕೋಟಿ ತಗೊಂಡಿದ್ದೀರಿ, ಲೆಕ್ಕ ಕೊಡ್ಬೇಕಾ? ನಾಟಕ ಮಾಡ್ತೀರಿ, ನಾಟಕ. ವ್ಯವಸ್ಥೆ ಕುಲಗೆಟ್ಟು ಹೋಗಿದೆ. ಬಂಧುಗಳೇ, ಈಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾಯಕರ ಮೇಲೆ ವಿಶ್ವಾಸ ಇದೆ. ನಾಯಕರಂದ್ರೆ ಇವತ್ತು ನಮ್ಮನ್ನ ಒಟ್ಟುಗೂಡಿಸಿ ಇಡೀ ಕರ್ನಾಟಕ ರಾಜ್ಯವನ್ನ ನೋಡೋ ಹಾಗೆ ಮಾಡಿದಾರಲ್ಲ, ಆ ಗುರೂಜಿ ಮತ್ತು ಪೂಜಾರಿ ಇಬ್ಬರ ಬಗ್ಗೆ ಪೂರ್ಣ ನಂಬಿಕೆ ಇಡಬೇಕು. 100% ನಂಬಿಕೆ ಇಡಬೇಕು. ಅವರ ಬಾವಿಗೆ ಬೀಳಂದ್ರೆ ಬೀಳ್ತೇವೆ ನಾವು, ಆದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ತೀವಿ ಅಂತನ್ನುವಂತ ವಿಶ್ವಾಸ ಇರಬೇಕು ವಿನಃ ಯಾವುದೇ ರಾಜಕಾರಣಿಗಳ ಮೇಲೆ ವಿಶ್ವಾಸ ಇಡಬೇಡ್ರಿ. ಬಹಳ ಚಲೋ ಮಾತಾಡ್ತಾರ ಅವ್ರು. ನಮಗೂ ಖುಷಿಯಾಗಿ ಹೊಡೆಯವ ಚಪ್ಪಾಳಿ ಮಾಡಿರಿ. ನಮ್ಮಷ್ಟು ಮೂರ್ಖರು ಯಾರಿಲ್ಲ. ಮತ್ತ ಅಲ್ಲೇ ಬಿಡೋದು, ಅದೇ ತೆಕ್ಕಿನಾಗ ಬಿಡೋದು, ಯಾವ್ದು ಸುಮ್ಮನೆ ಮತ್ತೆ ಬಿದ್ದಿವಲ್ಲಪ್ಪ ಅಂತ ಅನ್ನೋದು. ಯಾವುದೇ ರಾಜಕಾರಣಿಗಳ ಮಾತನ್ನ ಕೇಳದೆ ಇವತ್ತು ರೈತ ಹೋರಾಟಗಾರರ ನಾಯಕರ ವಿಶ್ವಾಸ ಇಟ್ಟು, ಅವ್ರ ಮೇಲೆ ಪೂರ್ಣ ನಂಬಿಕೆಯನ್ನಿಟ್ಟು ನಾವು ಇರಬೇಕು ಅಂತನ್ನುವಂತದ್ದು ಹೇಳ್ತಾ ಇದ್ದೀನಿ. ನಮ್ಮನ್ನ ಹೊಡಿತಾರೆ. ಇವತ್ತು ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಸಂಘಟನೆ ಆಯಿತು ಅಂತಂದ್ರೆ ಅದನ್ನು ಹೊಡಿತಾರೆ. ಆಸೆ ತೋರಿಸಿ, ಬೆದರಿಕೆ ಹಾಕಿ, ದುಡ್ಡು ಕೊಟ್ಟು, ಸೂಟ್ ಕೇಸ್ ಮನೆ ಕಳಿಸಿ ಎಲ್ಲಾ ರೀತಿಯ ಮಾಡ್ತಾರೆ. ಕೇಸ್ ಹಾಕ್ತಾರೆ. ಹಾಕಿ ನಮ್ಮ ಸಂಘಟನೆಯನ್ನ ಒಡೆಯುವಂತ ಕುತಂತ್ರಿಗಳಿದ್ದಾರೆ, ನೀಚರಿದ್ದಾರೆ. ಅದಕ್ಕೆ ಬಲಿಯಾಗೋದು ಬೇಡ, ಬಲಿಯಾಗೋದು ಬೇಡ. ನೋಡಿ, ರೈತ ಸಂಘನ್ನ ಒಡೆದು ಹಾಕಿದ್ರು, ಮಹಿಳಾ ಸಂಘವನ್ನು ಒಡೆದು ಹಾಕಿದ್ರು, ಕನ್ನಡ ಸಂಘವನ್ನು ಒಡೆದು ಹಾಕಿದ್ರು.
ಸಂಘಟನೆಗಳನ್ನು ಒಡೆದು ಹಾಕಿದ್ರು. ಒಡೆದು ತಮ್ಮದೇ ಆದಂತ ಒಂದು ರಾಜಕೀಯ ವ್ಯವಸ್ಥೆ ಒಳಗೆ ಅವರ ಹಿಡಿತವನ್ನು ತಮ್ಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಭಾಗದಲ್ಲಿ ಏನ್ ಕೂತಿದ್ದೀರಲ್ಲ ನೀವು, ಒಂದು 7-8 ಜಿಲ್ಲೆಗಳಿಂದ ಬಂದಂತ ಎಲ್ಲ ರೈತರ ಒಕ್ಕಟ್ಟನ್ನು ತೋರಿಸಿದಿರಲ್ಲ, ತಾಕತ್ತನ್ನು ತೋರಿಸಿದಿರಲ್ಲ, ಸಂಘಟನೆಯನ್ನು ತೋರಿಸಿದಿರಲ್ಲ. ರೈತರು ಅಂದ್ರೆ ಮಣ್ಣಿನಲ್ಲಿ ಹೇಗೆ ದುಡಿತೀವಿ ಹಾಗೆ ನಿಮಗೆ ಮಣ್ಣು ತಿನ್ನಿಸಕ್ಕೂ ನಮ್ಮ ತಾಕತ್ತಿದೆ ಅಂತ ತೋರಿಸಿದಂತ ಕಂಡಗಳಿಗಳೇನಿದಾರಲ್ಲ, ಇದನ್ನ ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳ್ತೇನೆ ನಾನು. ಸೊ ಈ ಒಗ್ಗಟ್ಟನ್ನ, ನಾಯಕರ ಮೇಲೆ ಇರುವಂತಹ ವಿಶ್ವಾಸವನ್ನ ನೀವು ಕಾಪಾಡಿಕೊಂಡು ಹೋಗಬೇಕು. ನನಗೆ ಸಾಕಷ್ಟು ರೀತಿಯ ಅದರ ಅಧ್ಯಯನ ಸಂಬಂಧಪಟ್ಟಾಗಿ ನಾನು ಅಧ್ಯಯನ ಮಾಡಿಲ್ಲ, ಆದರೆ ನೀವು 3,500 ಟನ್ ಕೊಡಬೇಕು ಅಂತನ್ನುವಂತದ್ದೇನು ಬೇಡಿಕೆ ಇಟ್ಟಿದ್ರೆ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಇದೆ ಅಂತನ್ನುವಂತದ್ದು ಇನ್ನೊಮ್ಮೆ ನಾನು ಹೇಳಿ, ನನಗೆ ವಿಶ್ವಾಸ ಇದೆ. ಈ ರೀತಿಯ ನೆಲದ ಮೇಲೆ ಕೂಡಿಸಿ ನಮ್ಮನ್ನ ಅಪಮಾನ ಮಾಡಿದಂತಹ ಯಾರ್ಯಾರಿದ್ದಾರೆ ಅವರಿಗೆ ರೈತರ ಶಾಪ ತಟ್ಟತ್ತೆ, ಸರ್ವನಾಶ ಆಗಿ ಹೋಗ್ತೀನಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಲ್ಲ ಶಾಪಕ್ಕಿಂತ ರೈತರ ಶಾಪ ಬಹಳ ಕಠಿಣವಾದ್ದು, ಬಹಳ ಉಗ್ರವಾದ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಿಮ್ಮನ್ನು ಸಂಪೂರ್ಣ ಮುಗಿಸ ಬಿಡುತ್ತೆ. ಆ ರೀತಿ ಆಗದೆ ಒಳ್ಳೆಯದನ್ನ, ರೈತರ ಕಣ್ಣೀರನ್ನ ಒರೆಸಿ ಅವರ ಮುಖದಲ್ಲಿ ಇವತ್ತು ಒಳ್ಳೆಯ ಆನಂದದ ಮುಖವಾಗಿ ಮಾಡುವ ಹಾಗೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅಂತನ್ನುವಂತದ್ದು ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಮ್ಮೆ ಗುರುಗಳಿಗೆ, ಶಶಿಕಾಂತ್ ಗುರೂಜಿ ಅವರಿಗೆ ಮತ್ತು ಪೂಜಾರಿ ಅವರಿಗೆ ಇಬ್ಬರಿಗೂ ಅಭಿನಂದನೆಗಳನ್ನು ಹೇಳಿ, ಮತ್ತು ಗಂಡುಗಳಿಗಳು ನೀವು ಕೂಡ ಯಾವುದೇ ಆಸೆ, ಆಕಾಂಕ್ಷೆ, ಒತ್ತಡ, ಕೇಸು, ಜೈಲು ಯಾವುದಕ್ಕೂ ಹೆದರದೆ ಇವತ್ತು ನೀವು ಇಲ್ಲಿ ಕೂತಿದ್ದೀರಲ್ಲ, ಇಡೀ ಸರ್ಕಾರವನ್ನ ಮಣಿಸ್ತಾ ಇರುವಂತಹ ಗಂಡಗಳಿದ್ದಾರೆ. ನಿಮಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಒಂದು ಮಾತನ್ನ ಹೇಳ್ತೀನಿ, ಆತ್ಮಹತ್ಯೆ ಅಂತನ್ನುವಂಥದ್ದು ಮಹಾಪಾಪ. ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಬೇಡ. ಆತ್ಮಹತ್ಯೆ, ಸಾವು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರೋದು ಬೇಡ. ಸೊ ಆತ್ಮಹತ್ಯೆ, ಸಾವು ಬರಬೇಕಾದವರು ಯಾರು ಅಂತಂದ್ರೆ ಇವತ್ತು ದ್ರೋಹ ಮಾಡ್ತಾ ಇದಾರಲ್ಲ ಅವರಿಗೆ ಸಾವು ಬರಬೇಕು, ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಹೋರಾಟವನ್ನ ಮಾಡೋಣ ಅಂತ ಹೇಳಿ ಇನ್ನೊಮ್ಮೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ನಿಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಮುಂದಿನ ಹೋರಾಟ ನೀವು ಏನ್ ತಗೊಳ್ತೀರಿ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.